ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಕೂಡ ಇವತ್ತು ಲೋಕಸಭೆ ಚುನಾವಣೆಗಳು ನಡೀತು. ಆ ಲೋಕಸಭೆ ಚುನಾವಣೆಗಳು ನೋಡಿದಂತ ಟೈಮಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡ್ತಾವ. ಆ ಭ್ರಷ್ಟಾಚಾರದ ಹಣದಿಂದ ತೆಲಂಗಾಣ ಎಲೆಕ್ಷನ್ ಮಾಡ್ತಾರ. ಆ ತೆಲಂಗಾಣ ಎಲೆಕ್ಷನ್ ದಿಂದ ಮತ್ತೆ ಲೋಕಸಭೆ ಚುನಾವಣೆಗಳು ಕೂಡ ಮಾಡ್ತಾರ. ಆ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಸೋಲಂತ ಕೆಲಸ ಆಗುತ್ತೆ. ಅದೇ ರೀತಿಯಲ್ಲಿ ನಾವು ನೋಡಿದಂತ ಟೈಮಲ್ಲಿ ಮೊನ್ನೆ ನಡೆದಂತ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಹಗರಣವನ್ನು ನೋಡಿದಂತ ಟೈಮಲ್ಲಿ ಇವತ್ತು ಇದು ಯಾವ ರೀತಿಯಲ್ಲಿ ಅಂದ್ರೆ ಅಲ್ಲಿ ನಡೆಯಂತ ಟೈಮಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆದಂತ ಟೈಮಲ್ಲಿ ತೆಲಂಗಾಣ ಚುನಾವಣೆ ಬಂತು. ಚುನಾವಣೆ ಆದ ನಂತರ ಮತ್ತೆ ಲೋಕಸಭೆ ಚುನಾವಣೆಗಳು ಬಂತು. ಅವಾಗ ಕೂಡ ಎಲೆಕ್ಷನ್ ಟೈಮ್ ಇತ್ತು. ಇವಾಗ ನಾವೆಲ್ಲರೂ ಕೂಡ ಏನ್ ಅರ್ಥ ಇದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಪಂಚರಾಜ್ಯಗಳು ಚುನಾವಣೆಗಳಿದಾವ. ಈ ಪಂಚರಾಜ್ಯ ಚುನಾವಣೆಗಳು ಏನಿದಾವೋ ಆ ಪಂಚರಾಜ್ಯ ಚುನಾವಣೆಗಳನ್ನು ಅವರು ದೃಷ್ಟಿಯಲ್ಲಿ ಇಟ್ಕೊಂಡು ಆ ಪಂಚರಾಜ್ಯ ಚುನಾವಣೆ ಗೆಲ್ಲಬೇಕನ್ನಂತ ಕಾರಣದಿಂದ ಇವತ್ತು ಅಬಕಾರಿ ಇಲಾಖೆಯಲ್ಲಿ ಕೂಡ ದೊಡ್ಡ ಹಗರಣ ನಡೆದಿದೆ. ಈ ಹಗರಣದಲ್ಲಿ ಕೂಡ ನೇರವಾಗಿ ಯಾರು ಕಾರಣ ಆಗಿದಾರ? ಆರ್ ವಿ ತಿಮ್ಮಾಪುರ್ ಅವರು, ಅವ್ರ ಮಗ, ಪುತ್ರರು ನೇರವಾಗಿ ಭಾಗಿಯಾಗಿದ್ದಾರೆ. ಆ ನೇರವಾಗಿ ಭಾಗಿಯಾದಂತ ಟೈಮಲ್ಲಿ ಅವರು ಆರ್ ವಿ ತಿಮ್ಮಾಪುರ್ ಹೇಳ್ತಾರ, ಆ ಆಡಿಯೋ ರಿಲೀಸ್ ಆದಂತ ಟೈಮಲ್ಲಿ ಅವ್ರು ಏನ್ ಹೇಳ್ತಾರ, ಅದನ್ನು ಪ್ರೂವ್ ಮಾಡ್ರಿ ಅನ್ನಂತ ಮಾತನ್ನ ಹೇಳ್ತಾರ. ಯಾಕಂದ್ರೆ ಇವತ್ತು ಅವ್ರ ಮಗನೇ ನೇರವಾಗಿ ಈ ಭ್ರಷ್ಟಾಚಾರದಲ್ಲಿ ಇವತ್ತು ಶಾಮೀಲಾಗಿ ಆ ಶಾಮೀಲಾದಂತ ಟೈಮಲ್ಲಿ ಆಡಿಯೋ ಬಿಡುಗಡೆ ಆದ ನಂತರ ಅವ್ರ ಮಗ ನೇರವಾಗಿ ಪಾಲ್ದಾರ್ ಆಗಿದ್ರು ಈ ಭ್ರಷ್ಟಾಚಾರದಲ್ಲಿದ್ರೆ ಕೂಡ ಅವ್ರ ಮಂತ್ರಿಗಳು ಏನ್ ಹೇಳ್ತಾರ, ಅದನ್ನ ಪ್ರೂವ್ ಮಾಡಿ ಅನ್ನಂತ ಹೇಳಿಕೆಯನ್ನು ಕೊಡಂತ ಕೆಲಸ ಮಾಡ್ತಾರ. ಇವತ್ತು ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ರು, ಒಂದು ಕಡೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗ್ಬೇಕೇನಂತ ಜಗಳ ಮಾಡ್ತಾ ಇದ್ರು. ಅಲ್ಲಿ ಸಿದ್ದರಾಮಯ್ಯವರು ಏನ್ ಹೇಳ್ತಾ ಇದಾರೆ, ಹೋಗಿ ಅಲ್ಲಿ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಹತ್ರ ಮಾತಾಡಿ ಕ್ಯಾಬಿನೆಟ್ ಏನಿದೆನೋ ಅದನ್ನ ಎಕ್ಸ್ಟೆನ್ಷನ್ ಮಾಡೋದ್ರ ಜೊತೆಲಿ ಪುನರ್ರಚನೆ ಮಾಡ್ಬೇಕಂದೇಳಿ ಅವ್ರು ಪರ್ಮಿಷನ್ ತಗೊಂಡ್ಬರ್ಬೇಕಂತ ಪ್ರಯತ್ನ ಮಾಡ್ತಾರ. ಇವ್ರು ಏನ್ ಹೇಳ್ತಾರ, ಪುನರ್ರಚನೆ ಮಾಡೋದು ಬೇಡ, ನನ್ನ ಮುಖ್ಯಮಂತ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ಹೇಳಿದಂತ ಟೈಮಲ್ಲಿ ಕೂಡ ಹೈಕಮಾಂಡ್ ಅಲ್ಲಿ ಇವತ್ತು ಸಾಕಷ್ಟು DK ಶಿವಕುಮಾರ್ ಅವರು ಒಂದು ಮಾತು, ನಂತರ ಇವತ್ತು ಸಿದ್ದರಾಮಯ್ಯರು ಒಂದು ಮಾತನ್ನಂತ ನೋಡಿದಂತ ಟೈಮಲ್ಲಿ ಇವತ್ತು ಕ್ಯಾಬಿನೆಟ್ ಇದ್ದಂತ ಮಂತ್ರಿಗಳು ಎಲ್ಲರೂ ಕೂಡ ನೋಡಿದಂತ ಟೈಮಲ್ಲಿ ಇವತ್ತು ಅವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಭ್ರಷ್ಟಾಚಾರ ಅಂತ ಸಂಪೂರ್ಣವಾಗಿ ಎಲ್ಲಾ ಇಲಾಖೆಯಲ್ಲೇ ಇಲಾಖೆಯಲ್ಲಿ ನಡೆಯುವಂತ ಟೈಮಲ್ಲಿ ಕೂಡ ಇವತ್ತು ಮುಖ್ಯಮಂತ್ರಿಗಳು ಅವ್ರು ಬಿಜಿ ಆದಂತ ಟೈಮಲ್ಲಿ ಅವರಲ್ಲಿ ಮಂತ್ರಿಗಳಲ್ಲಿ ಇದ್ದಂತವ್ರನ್ನ ಅವ್ರಿಗೆ ಕೈಯಲ್ಲಿ ಹಿಡ್ತಾ ಇಲ್ಲಾರ್ದಂತ ಟೈಮಲ್ಲಿ ಯಾವ ಮಂತ್ರಿಗಳು ಕೂಡ ಭ್ರಷ್ಟಾಚಾರ ಇಲ್ಲದಂತ ಕೆಲಸ ಮಾಡಿ ಎಲ್ಲಾ ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ಆಗುವಂತ ಕೆಲಸ ಮಾಡ್ತಿದೆ. ಇವತ್ತು ನೈಜ ಉದಾಹರಣೆ ಅಂದ್ರೆ ಇವತ್ತು ಅಬಕಾರಿ ಇಲಾಖೆಯಲ್ಲಿ ಅನ್ನಂತ ಮಾತನ್ನು ಹೇಳ್ಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾನು ಆರ್ ವಿ ತಿಮ್ಮಾಪುರ್ ಅವ್ರನ್ನ ಆದಷ್ಟು ಬೇಗನೆ ಸಚಿವ ಸಂಪುಟದಿಂದ ಕೈ ಬಿಡಬೇಕು, ಕೂಡಲೇ ರಾಜೀನಾಮೆಯನ್ನು ತಗೋಬೇಕು. ಎಷ್ಟು ಒಳಗಡೆ ರಾಜೀನಾಮೆಯನ್ನು ತಗೋಬೇಕಂದ್ರಿಗಿನ ಇವತ್ತೇನು ನಾನು ನೋಡ್ತಾ ಇದ್ದೆ, ಇದಕ್ಕಿಂತ ಮುಂಚೆ ನಮ್ಮ ರಾಜಣ್ಣನವರು KN ರಾಜಣ್ಣನವರು ಏನು ತಪ್ಪೇ ಮಾಡಿದ್ದಿಲ್ಲ. ರಾತ್ರಿ ಅವ್ರು ರಾಜೀನಾಮೆ ತಗೊಂಡಂತ ಟೈಮಲ್ಲಿ ಕೂಡ ಇವತ್ತು ಭ್ರಷ್ಟಾಚಾರ ಸಿಗಾಕೊಂಡಿದ್ದಂತ ಆರ್ ವಿ ತಿಮ್ಮಾಪುರ್ ಅವ್ರು ಕೂಡ ಮಂತ್ರಿ ಮಂಡಲದಿಂದ ಕೈ ಬಿಡಬೇಕಾಗುತ್ತೆ. ಅವ್ರು ಕೂಡ ತಕ್ಷಣ ರಾಜೀನಾಮೆ ತಗೋಬೇಕು. ಅದಕ್ಕೋಸ್ಕರವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪಂಚರಾಜ್ಯಗಳು ಚುನಾವಣೆ ನಡೀತಿರೋ ಕಾರಣ ATM ತರ ಇವತ್ತು ಈ ಸರ್ಕಾರ ಇವತ್ತು ನಡೀತಾ ಇದೆ. ಇವತ್ತು ಪಂಚರಾಜ್ಯ ಚುನಾವಣೆಗಳು ಕೂಡ ಯಾವ ಇಲಾಖೆದಲ್ಲಿ ಭ್ರಷ್ಟಾಚಾರ ಮಾಡ್ತಾರೋ ಗೊತ್ತಿಲ್ಲ. ಎಲೆಕ್ಷನ್ ಬಂದ್ರೆ ಸಾಕು ಭ್ರಷ್ಟಾಚಾರ ಮಾಡೋದ್ ಬಿಟ್ಟಿಗಿನ ಯಾವುದೂ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಆದಷ್ಟು ಅಂದ್ರಿಗಿನ ಏನು ಮುಂದಿನ ದಿನಗಳಲ್ಲಿ ಅಂದ್ರೆ ಈ ಡೇಟ್ ಕೂಡ ವಿಧಾನಸೌಧ ಫಿಕ್ಸ್ ಮಾಡಿರ್ಬೇಕಲ್ಲ, 22ನೇ ತಾರೀಕು ಅಧಿವೇಶನ ಏನ್ ಪ್ರಾರಂಭ ಆಗುವಂತ ಟೈಮಲ್ಲಿ ರಾಜ್ಯಪಾಲರ ಏನು ಭಾಷಣ ಆಗುತ್ತೇನೋ ಆ ಭಾಷಣಕ್ಕಿಂತ ಮುಂಚೆನೆ ಆರ್ ವಿ ತಿಮ್ಮಾಪುರ್ ಅವ್ರನ್ನ ತಕ್ಷಣ ರಾಜೀನಾಮೆಯನ್ನು ಕೊಡಿಸ್ಬೇಕು ಅನ್ನಂತ ಒತ್ತಾಯವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷ ನಿನ್ನೆ ಕೂಡ ಪ್ರಸ್ತಾಪನೆ ಮಾಡ್ತಾ ಇದ್ರು. ರಾಮ್ಲೋರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡೋಣ. ಎಲ್ಲಿ ತನಕ ಕೂಡ ಈ ತಿಮ್ಲಾಪುರದವರು ರಾಜೀನಾಮೆ ಕೊಡಲ್ಲನೋ ಅಲ್ಲಿ ತನಕ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸಬೇಕನ್ನಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ರು. ರಾಜ್ಯಪಾಲರನ್ನ ಭಾಷಣಕ್ಕಿಂತ ಮುಂಚೆನೆ ಆರ್ ವಿ ತಿಮ್ಲಾಪುರ ರಾಜೀನಾಮೆ ಕೊಡಬೇಕನ್ನಂತ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ಮುಖ್ಯಮಂತ್ರಿಗಳು 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಆ ನಿಗಮದಲ್ಲಿ ಅಂತ ಹೇಳಿದ ನಂತರ ಸಾಕಷ್ಟು ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ. ಅವತ್ತು ಮುಖ್ಯಮಂತ್ರಿಗಳು ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನಂತ ವಿಚಾರದ ಬಗ್ಗೆ ಅವ್ರು ಮುಖ್ಯಮಂತ್ರಿಗಳು ನೋಡ್ಲಿ, ನಂತರ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಏನು ಸ್ಪಷ್ಟನೆ ಕೊಟ್ಟರು, 187 ಕೋಟಿ ಭ್ರಷ್ಟಾಚಾರ ಆಗಿರೋದು 87 ಕೋಟಿಯನ್ನ ಅಂದ್ರು. ಆ 87 ಕೋಟಿ ಆದಂತ ಇಲ್ಲಿ ತನಕ ಆಗಿದೆ, ಒಂದು ನಯಾ ಪೈಸೆ ಕೂಡ ಆ ನಿಗಮಕ್ಕೆ ವಾಪಸ್ ತಿರುಗಿ ಕಟ್ಟಿಲ್ಲ. ಅದು ಯಾರು ಜವಾಬ್ದಾರಿ? ಸರ್ಕಾರ ಜವಾಬ್ದಾರಿ ತಗೊಂತದನ್ನ ಇಲ್ಲಿದ್ರೆ ಭ್ರಷ್ಟಾಚಾರ ಮಾಡಿದಂತ ಮಂತ್ರಿಗಳು ಜವಾಬ್ದಾರಿ ತಗೊಂತಾರ ಅನ್ನೋದು ನೋಡ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇಲ್ಲಿ ತನಕ ಇದೆ ಯಾವುದೇ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ,
ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಅವ್ರಿಗೆ ಯಾವುದೇ ರೀತಿಯ ಪ್ರೋತ್ಸಾಹನ ಸಿಗ್ತಾ ಇಲ್ಲ. ಯಾರನ್ನ ಮಕ್ಕಳು ಇವತ್ತು ಸ್ವಯಂ ಇದರಿಂದ ಏನನ್ನ ಟಮ್ಗಳು ತಗೋಬೇಕು, ಅವು ಏನನ್ನ ಮೂಲಭೂತ ಸೌಕರ್ಯಗಳು ಸಿಗ್ಬೇಕಂದ್ರೆ ಯಾವುದುಗಳು ಸಿಗ್ತಾ ಇಲ್ಲ ಅನ್ನೋಂಥ ವಿಚಾರವನ್ನು ಕೂಡ ಉಲ್ಲೇಖನ ಮಾಡುವಂತ ಕೆಲಸ ಮಾಡಿದ್ದೀನಿ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್